ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಮಾಜಿ ಸಚಿವ ಭೈರತಿ ಬಸವರಾಜ್. ಭೈರತಿ ಬಸವರಾಜ್ ನಾಪತ್ತೆಯಾಗಿ ಇವತ್ತಿಗೆ 1 ವಾರ ಕಳೆದಿದೆ. ಆದರೆ ಅವರ ಪತ್ತೆನೇ ಇಲ್ಲ. 1 ವಾರದಿಂದ ಹುಡುಕಾಟ ನಡೆಸಿದರೂ ಕೂಡ ಮಾಜಿ ಸಚಿವರು ಇನ್ನೂ ಪತ್ತೆಯಾಗಿಲ್ಲ. ಕಳೆದ 1 ವಾರ ಕಳೆದರೂ ಕೂಡ ಭೈರತಿ ಬಸವರಾಜ್ ಸುಳಿವಿಲ್ಲ, ಬಂಧನನೂ ಇಲ್ಲ. ಬಂಧನ ವಿಚಾರದಲ್ಲಿ ರಾಜಕೀಯ ಒತ್ತಡದಲ್ಲಿದೆಯಾ CID ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ CID ಅಧಿಕಾರಿಗಳ ತನಿಖೆ ಮೇಲೇ ಅನುಮಾನ ಮೂಡಿದೆ. ಬೇರೆ ಕೇಸ್ಗಳಲ್ಲಾದರೆ ಇವರು ಯಾವುದೇ ಆರೋಪಿ ಆದರೂ ಕೂಡ 1 ವಾರದೊಳಗಡೆ ಎಲ್ಲೇ ಇದ್ದರೂ, ಯಾವುದೇ ರಾಜ್ಯದಲ್ಲಿದ್ದರೂ, ಯಾವುದೇ ದೇಶದಲ್ಲಿದ್ದರೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಬಟ್ ಭೈರತಿ ಬಸವರಾಜು ವಿಚಾರದಲ್ಲಿ ಯಾಕೆ ಇಷ್ಟೊಂದು ಇವರು ನಿಧಾನ? ಏನಾದರೂ ರಾಜಕೀಯ ಒತ್ತಡ ಇದೆಯಾ? ಅವ್ರನ್ನ ಬಂಧಿಸಬೇಡಿ ಅಂತಕ್ಕಂಥ ಒತ್ತಡ ಏನಾದರೂ ಇದೆಯಾ? ಹೀಗೆ ಜನ ಮಾತಾಡ್ಕೋತಾ ಇದ್ದಾರೆ. CID ಅಧಿಕಾರಿಗಳ ತನಿಖೆಯ ಬಗ್ಗೆನೇ ಅನುಮಾನ ಈಗ ಮೂಡ್ತಾ ಇದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. ಈ ನಡುವೆ ಹೈಕೋರ್ಟ್ನಲ್ಲಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ಭೈರತಿ ಬಸವರಾಜ್. ಹೈಕೋರ್ಟ್ನಲ್ಲಿ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಜಾ ಆಗಿತ್ತು ಭೈರತಿಯ ಅರ್ಜಿ. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಡಿಸೆಂಬರ್ 18ರಂದು ನಾಪತ್ತೆಯಾಗಿದ್ದಾರೆ ಭೈರತಿ ಬಸವರಾಜ್. 3 ತಂಡಗಳನ್ನಾಗಿ ಮಾಡಿಕೊಂಡು ಭೈರತಿ ಬಸವರಾಜ್ಗಾಗಿ ಹುಡುಕಾಟವನ್ನು ನಡೆಸಿದರೂ ಕೂಡ ಭೈರತಿ ಬಸವರಾಜ್ ಬಂಧನ ಆಗಿಲ್ಲ. ಈ ನಡುವೆ ಮತ್ತೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರಬಹುದು. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂದು ಹೈಕೋರ್ಟ್ ಏನಾದರೂ ನಿರೀಕ್ಷಣಾ ಜಾಮೀನನ್ನು ಕೊಟ್ಟರೆ ಆಗ ಭೈರತಿ ಬಸವರಾಜ್ಗೆ ಸ್ವಲ್ಪ ರಿಲೀಫ್. ಇಲ್ಲ ಅಂತಂದರೆ ಬಂಧನ ಭೀತಿ ಹಾಗೆ ಮುಂದುವರಿಯುತ್ತೆ. 3 ತಂಡಗಳಾಗಿ ಭೈರತಿ ಬಸವರಾಜ್ಗಾಗಿ ಈಗಾಗಲೇ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ. ಗೋವಾ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಆ ಥರ ಅವ್ರಿಗೋಸ್ಕರ ಹುಡುಕಾಟ ನಡೆದಿದೆ. ಬಟ್ ವೇರಬೌಟ್ಸ್ ಅಂತೂ ಇನ್ನೂ ಗೊತ್ತಿಲ್ಲ. ನೋಡೋಣ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅಂತ.